ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕುರ್ಚಿ ಕಿತ್ತಾಟಕ್ಕೆ ಈಗ ಹೈಕಮಾಂಡ್ ಬ್ರೇಕ್ ಹಾಕುತ್ತಾ? ಈ ಪ್ರಶ್ನೆಯನ್ನ ಕೇಳಿ 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 ಸಾಕಾಗಿತ್ತು. ಸೊ ಈಗ ಫೈನಲಿ ಒಂದು ಹಂತಕ್ಕೆ ಬಂದಿದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಈ ತಿಂಗಳ ಹಂತಕ್ಕೆ ಸಿಎಂ ಡಿಸಿಎಂ ದೆಹಲಿಗೆ ಹೋಗ್ತಾರ? ದಲಿತ ಸಿಎಂ ಮಾಡೋಕೆ ಹೈಕಮಾಂಡ್ ಮುಂದಾಗುತ್ತಾ? ಕುರ್ಚಿ ಕದನ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಮಾತನಾಡಿದ್ದಾರೆ. ಪಬ್ಲಿಕ್ ಟಿವಿ ಜೊತೆಗೆ ಹೇಳಿಕೊಂಡಿದ್ದಾರೆ ಈ ವಿಚಾರವನ್ನು. ಕಾಂಗ್ರೆಸ್ ಕುರ್ಚಿ ಕಾಳಗಕ್ಕೆ ಈಗ ಹೈಕಮಾಂಡ್ ಬ್ರೇಕ್ ಹಾಕುತ್ತಾ ಅನ್ನುವಂಥ ಪ್ರಶ್ನೆಗೆ ಉತ್ತರ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿರುವಂಥ ಮಾತುಗಳಲ್ಲಿ ಒಂದು ಮೆಸೇಜ್ ಪಾಸ್ ಆಗ್ತಾ ಇದೆ. ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಏನಿದೆ, ಏನು ಮಾತನಾಡಿದ್ದಾರೆ ನೋಡ. ಸಚಿವರು ಶಾಸಕರನ್ನ ಕಂಟ್ರೋಲ್ ಮಾಡಬೇಕಾಗಿರೋದು ಸಿಎಂ. ಮುಖ್ಯಮಂತ್ರಿಗಳೇ ಸಿಎಲ್ಪಿ ನಾಯಕ, ಅವರೇ ಕಂಟ್ರೋಲ್ ಮಾಡಬೇಕು. ನಾನು ದೆಹಲಿಗೆ ಎಲ್ಲ ಮಾಹಿತಿಯನ್ನ ಕೊಡುತ್ತಿದ್ದೇನೆ ಅಂತ ಡಿಕೆ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಪಬ್ಲಿಕ್ ಟಿವಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡ್ತಾ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ದಲಿತ ಸಿಎಂ ಮಾಡೋದು ನನಗೆ ಗೊತ್ತಿಲ್ಲ ಅನ್ನುವಂತ ಮಾತನಾಡಿದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು. ಉಪಮುಖ್ಯಮಂತ್ರಿಗಳಾಗಿದ್ದಂಥ ಡಿ ಕೆ ಶಿವಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನೇದಾಗಿ ಸರ್, ಮಾರ್ಚ್ 6ನೇ ತಾರೀಕಿಗೆ ಬಜೆಟ್ ಪ್ರಿಪರೇಷನ್ ನಡೀತದೆ. ಸಾಕಷ್ಟು ನಿರೀಕ್ಷೆಗಳು ಕೂಡ ಇದೆ ಸರ್ ತಮ್ಮ ಸರ್ಕಾರದ ವಿಚಾರದಲ್ಲಿ. ಏನೇನು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಸರ್ ಈ ಬಾರಿಯ ಬಜೆಟ್ನ ವಿಶೇಷತೆಗಳು? ಬಜೆಟಲ್ಲಿ ಯಾವುದೇ ಮಂತ್ರಿ ಆಗಲಿ ಮುಖ್ಯಮಂತ್ರಿ ಆಗಲಿ ಯಾರು ಬಜೆಟ್ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ಸುಳು ಕೊಡ್ಲಿಕ್ಕೆ ಆಗೋದಿಲ್ಲ. ಅದೇ ಬಜೆಟ್ನ ಮಹತ್ವ. ಸೀಕ್ರೆಸಿ ಮೇಂಟೈನ್ ಮಾಡಬೇಕು, ಗೌಪ್ಯ ಮೇಂಟೈನ್ ಮಾಡಬೇಕು. ಅದಕ್ಕೋಸ್ಕರನೇ ಬಜೆಟ್ ಪ್ರೆಸೆಂಟ್ ಮಾಡೋಕ್ಕಿಂತ ಅರ್ಧ ಗಂಟೆ ಮುಂಚಿತವಾಗಿ ಕ್ಯಾಬಿನೆಟಲ್ಲಿ ಜನರಲ್ಗೆ ತಿಳಿಸಿಸ್ಬಿಟ್ಟು ಆಮೇಲೆ ಮುಖ್ಯಮಂತ್ರಿಗಳು ಬಜೆಟ್ ಓದಂಥ ಒಂದು ಸಂಪ್ರದಾಯ. ಬಹುಶಃ ನಿಮಗೆಲ್ಲ ನೆನಪಿದೆಯೋ ಅನ್ನೋ ಗೊತ್ತಿಲ್ಲ ನನಗೆ. ಬಂಗಾರಪ್ಪನವರು ಬಜೆಟ್ ಓದಿದಾಗ ಆ ಪುಸ್ತಕ 5 ನಿಮಿಷ ಮುಂಚಿತವಾಗಿ ತೆಗೆದುಕೊಂಡು ಬರೋರು ಯಾರೋ ಸಿಕ್ಬಿಡ್ತು ಅಂತೇಳಿ ದೊಡ್ಡ ಗೊಂದಲ ಆಯಿತು. ಆ ರೀತಿ ಬಜೆಟ್ನ ಭಾಳ ಗೌಪ್ಯತೆನ ಕಾಪಾಡಬೇಕು. ರಾಜ್ಯದ ಹಿತಕ್ಕೆ ಬೇಕಾದಷ್ಟು ಸವಾಲುಗಳಿದೆ. ಇವತ್ತು ಸವಾಲಿನಲ್ಲಿ ಕೇಂದ್ರ ಸರ್ಕಾರ ನಮಗೆ ಸಹಕಾರ ಕೊಡ್ತದೆ ಅಂತ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ದು. ಅದನ್ನು ಮಾಡಲಿಲ್ಲ. ಯಾಕೆಂದರೆ ಹಿಂದೆ ನೋಡಿ ನಮ್ಮ ನೀರಾವರಿಗೆ 5,000 ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು. ಅದನ್ನೇ ಬೊಮ್ಮಾಯಿ ಅವರು ಇಲ್ಲಿ ಹೇಳಿದರು. ಈ ರೀತಿ ಬೇಕಾದಷ್ಟು ಕೊಡೋಂಥ ಅವಕಾಶ ಇತ್ತು. ಈಗೇನು ಅವಕಾಶ ಇಲ್ಲ. ನೋಡೋಣ, ಫೈನಾನ್ಸ್ ಮಿನಿಸ್ಟ್ರು ಚೀಫ್ ಮಿನಿಸ್ಟರ್ ಇದ್ದಾರೆ, ಏನು ತೀರ್ಮಾನ ಮಾಡ್ತಾರೋ ನೋಡೋಣ. ಸರ್, ತಾವೆಲ್ಲೂ ರಾಜಕಾರಣ ಮಾತಾಡ್ತಾ ಇಲ್ಲ ಸರ್ ಇತ್ತೀಚೆಗೆ. ಆದರೆ ರಾಜಕಾರಣ ನಿಂತು ನೀರು ಅಲ್ಲ. ಕೆಲವು ಸಚಿವರುಗಳೇ ಮಾತಾಡ್ತಾ ಇದ್ದಾರೆ, ಹೌದು ಈ ತಿಂಗಳ ಕೊನೆಯೊಳಗಾಗಿ ಏನೋ ಒಂದಷ್ಟು ಬೆಳವಣಿಗೆಗಳಿಗೆ ಸಾಕ್ಷಿ ಆಗುತ್ತೆ ರಾಜ್ಯ ರಾಜಕಾರಣದಲ್ಲಿ ಅಥವಾ ಸರ್ಕಾರದ ಮಟ್ಟದಲ್ಲಿ, ಪಕ್ಷದ ಮಟ್ಟದಲ್ಲಿ, ಈ ರೀತಿ ಚರ್ಚೆಗಳು ಬಹಿರಂಗವಾಗಿ ಮಾತನಾಡ್ತಿದ್ದಾರೆ ಸರ್. ಏನು ಸರ್ ಅದು? ನಾನು ಇವತ್ತೇನೋ ನೋಡಿದೆ, ನಾನು ಬೇರೆ ಯಾರು ಮಾತಾಡ್ದಂಗೆ ನಾನು ಕಾಣಲಿಲ್ಲ. ಮಹದೇವಪ್ಪನವ್ರು ಮಾತ್ರ ಇದು ದಲಿತ ಸಿಎಂ ವಿಚಾರ ಆಗಬೇಕು ಅಂತ ಹೇಳಿದ್ದಾರೆ. ಅವ್ರಿಗೇನೋ ಸ್ವಲ್ಪ ಹೈಕಮಾಂಡ್ ಅವ್ರಿಗೆ ಮಾಹಿತಿ ಇರಬೇಕು ಅಂತ ಕಾಣ್ತದೆ. ಸಿಎಂ ಬದಲಾವಣೆ ಮಾಡ್ತಾರೆ ಅನ್ನೋದು ಅವ್ರಿಗೇನೋ ಮಾಹಿತಿ ಇರಬೇಕು. ಅದಕ್ಕೆ ಅವ್ರು ದಲಿತರು ಮಾಡಬೇಕು ಅಂತಿದ್ದಾರೆ. ನನಗೇನು ಮಾಹಿತಿ ಏನೂ ಇಲ್ಲ. ತಮಗೆ ಮಾಹಿತಿ ಇಲ್ಲ. ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೆ ಸರ್, ಅಂದರೆ ತಮ್ಮ ಸಚಿವರು ಸಂಪುಟ ಸಹೋದ್ಯೋಗಿಗಳಿರುವಂಥವ್ರು ಏನೋ ಒಂದು ಆಗುತ್ತೆ, ಹೈಕಮಾಂಡ್ ಕೂರಿಸಿ ಮಾತನಾಡುತ್ತೆ, ಒಂದು ಸೆಟ್ಲ್ ಆಗುವಂಗೆ ಕಾಣ್ತಾ ಇದೆ ಈ ತಿಂಗಳು 1 ವಾರದೊಳಗಡೆ ಅನ್ನುವಂಥ ಮಾತುಗಳು ಬರ್ತದೆ. ಅದು ನಾನು ಪೇಪರ್ ಓದಿದಷ್ಟೇ, ನನಗೆ ಮಾಹಿತಿ ಇಲ್ಲ. ಸರ್, ತಾವು ದೆಹಲಿಗೆ ಏನಾದ್ರು ಹೋಗ್ತೀರಾ ಸರ್? ಯಾಕಂದ್ರೆ ಆ ಒಂದು ಚರ್ಚೆ ಇತ್ತು, ತಾವು ದೆಹಲಿಗೆ ಹೋಗ್ತೀರಿ ಶೀಘ್ರವಾಗಿ, ಹೈಕಮಾಂಡ್ ಕರೆಯುತ್ತೆ ತಮ್ಮ ಮುಖ್ಯಮಂತ್ರಿಗಳನ್ನ. ನನಗೆ ಇಲ್ಲಿವರೆಗೂ ನನಗೆ ಯಾರೂ ಕರೆದಿಲ್ಲ. ನಾನು ಹೋಗಬೇಕು ಕೆಲವು ವಿಚಾರಕ್ಕೆ ಅಂತ ಇದ್ದೀನಿ. ನಾನು ಕೆಲವೆಲ್ಲ ನಮ್ಮ ಇಲಾಖೆದು ಯಾವುದೋ ಒಂದು ಸ್ಕೀಮ್ ಬಂದಿದೆ. ಸೊ ಅದು ಅರ್ಬನ್ ಡೆವಲಪ್ಮೆಂಟ್ಗೆ 1 ಲಕ್ಷ ಕೋಟಿ ಕೊಡಬೇಕು ಅಂತ ಇದೆ. ಬಟ್ ಅದು ಸಿಟಿಗೆ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ನಮ್ಮ ಅರ್ಬನ್ ಡೆವಲಪ್ಮೆಂಟ್ ನಮ್ಮ ಮಿನಿಸ್ಟ್ರು ಲೋಕಲ್ UD ಮಿನಿಸ್ಟರ್ ಹತ್ರ ಮಾತಾಡಿ ಎಲ್ಲೆಲ್ಲಿ ರೂರಲ್ ಸೆಕ್ಟರ್ಗೆ ನಾವು 2nd ಟೈರ್ 3 ಟೈರ್ ಸಿಟಿಗೆ ಮಾಡಬೇಕು ಅಂತಿದೆ
ಅದಕ್ಕೊಂದು ಪ್ರಪೋಸಲ್ ರೆಡಿ ಮಾಡಿಸ್ಬೇಕು ಅಂತಿದ್ದೀನಿ. ಸರ್ ತಾವು ಉಪಮುಖ್ಯಮಂತ್ರಿ ಜೊತೆ KPCC ಅಧ್ಯಕ್ಷರು ಕೂಡ ಹೌದು ಸರ್. ಆದರೆ ಸಾಕಷ್ಟು ತಾವು ಸುಮ್ಮನಿದ್ರು ಕೂಡ ಕೆಲವು ಸಚಿವರುಗಳು ಸಾಕಷ್ಟು ಮಾತನಾಡ್ತಿರುವಂಥದ್ದು, ತಾವು ಅದಕ್ಕೂ ಮೌನವಾಗಿದ್ದೀರಿ ಅನ್ನುವಂಥದ್ದು. ಸಚಿವರನ್ನ ಕಂಟ್ರೋಲ್ ಮಾಡಬೇಕಾದ್ದು ಚೀಫ್ ಮಿನಿಸ್ಟ್ರು, ಶಾಸಕರಿಗೂ ಅವರೇ CLP ಲೀಡ್ರು. ನನ್ನ ಕೈಯಲ್ಲಿ ಏನು ಮಾಡಬೇಕು ಮಾಹಿತಿ ದೆಹಲಿ ಕೊಡೋದೆಲ್ಲ ನಾನು ಮಾಡ್ತಾ ಇದ್ದೀನಿ. ಪಾಪ ಎಲ್ಲ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇದ್ದಾರೆ ಸರ್. ತಮ್ಮ ಬೆಂಬಲಿತ ಕೆಲ ಶಾಸಕರುಗಳು ಮಾತಾಡ್ತಾ ಇದ್ದಾರೆ, ನಮ್ಮ ಮುಖ್ಯಮಂತ್ರಿಗೆ ಅವಕಾಶ ಸಿಗುತ್ತೆ DK ಶಿವಕುಮಾರ್ ಅವರಿಗೆ ಅನ್ನುವಂಥದ್ದು ಸರ್. ಇದು ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ಹೇಳ್ತಿರುವಂಥ ಮಾತು. ಅಂದರೆ ಶಾಸಕರು ಮತ್ತು ಸಚಿವರ ವಿಚಾರದಲ್ಲಿ ಅದು ಮುಖ್ಯಮಂತ್ರಿಗಳು ಗಮನಿಸ್ತಾರೆ, ದೆಹಲಿಗೆ ಏನು ಮಾಹಿತಿ ಕೊಡಬೇಕು ಅದು ನಾನು ಕೊಡ್ತಾ ಇದ್ದೀನಿ ಅನ್ನೋದು DK ಶಿವಕುಮಾರ್ ಮತ್ತು ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆ ಸುಕೇಶ್, ಪಬ್ಲಿಕ್ TV, ಬೆಂಗಳೂರು. ಸೊ ಒಂದರಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ, ಮಾನ್ಯ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ನಡೀತಾ ಇರುವಂಥ ಬೆಳವಣಿಗೆ ವಿಚಾರದಲ್ಲಿ ಒಂದಿಷ್ಟು ಅಸಮಾಧಾನ ಅಂತೂ ಇದೆ, ಅವರಿಗೆ ಆಕ್ರೋಶನೂ ಇದೆ.